ನವಿಲ್ ನೋಡಕ್ಕೆ ಬಂದು ಜೇನು ಒಳಗಡೆ ಸಿಗಾಕೊಂಡೆ. ನಾನಿವತ್ತು ವಿಡಿಯೋ ಮಾಡ್ತಿರೋದಕ್ಕೆ ಮೇಯ್ನ್ ರೀಸನ್ ಏನು ಗೊತ್ತಾ? ಹೆಲ್ಪ್ ಮಾಡು ಬಿಚ್ಚಕ್ಕೆ. ಫಸ್ಟು ಬರೀ ಯೂಟ್ಯೂಬಲ್ಲಿ ನೋಡ್ತಿದ್ರು, ಇವಾಗ ಇನ್ಸ್ಟಾಗ್ರಾಮಲ್ಲೂ ನೋಡ್ತಾರೆ. ಅವ್ರಿಗೋಸ್ಕರ ಅಂತಲೇ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೋಡ್ತಾರೆ ಅವರು. ಮಿಸ್ ಮಾಡ್ದೇನೆ ಅವಾಗ ಗೊತ್ತಾಗುತ್ತೆ. ಫೋನ್ ತಗೊಂಡು ಬಾ, ಇಲ್ಲಿ ನವಿಲೈತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಸ್ವಾಮಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋ ಮಾಡ್ತಿರ್ಲಿಲ್ಲ. ಇವಾಗ ಇಲ್ಲಿ ನಮ್ಮ ತೋಟದ ಹತ್ರ, ನಮ್ಮ ತೋಟ ಅಲ್ಲ ನಮ್ಮ ಹೊಲದ ಹತ್ರ ನವಿಲು ಬಂದಿತ್ತು. ಆವಾಗಲೇ ನೋಡ್ಕೊಂಡು ಹೋದೆ, ಹಿಂಗೆ ಪಕ್ಕದೊಲದಲ್ಲಿ ಇತ್ತು. ಬಟ್ ಇವಾಗ ಇಲ್ಲೇ ಬಂದಿತ್ತಂತ ಬಂದೆ, ಓಡೋಯ್ತು. ಆ ವಿಡಿಯೋ ಹಾಕ್ತೀನಿ ನೋಡಿ. ಕೇಳಿಸ್ತನ್ಸುತ್ತಲ್ವ ನಾವು ಇಲ್ಲಿ ಮಾತಾಡಿದ್ದು? ನಾನು ನೋಡಿ ಝೂಮು ಮಾಡ್ತೇನೆ, ಸುಮ್ಮನೆ ವಿಡಿಯೋ ಆನ್ ಮಾಡಿಟ್ಟಿದ್ದೀನಿ. ಕಾಣಿಸಲ್ಲ ಅನಿಸುತ್ತೆ. ಕಾಣಿಸ್ತಿದ್ಯಾ ನವಿಲು? ಕುತ್ಕೊಳ್ಳೋದು ಮಣೆ ಕುತ್ಕೊಳ್ಳೋದು. ಅದು ಎತ್ತರ ಆಗಿತ್ತು, ಹಂಗೋಯ್ತದು. ನಾನು ಬಂದು ವಿಡಿಯೋ ಆನ್ ಮಾಡೋ ಅಷ್ಟರಲ್ಲಿ ಓಡೋಯ್ತದ್ದು. ನಮ್ಮಮ್ಮ ನನ್ನನ್ನು ಮನೆ ಹತ್ರದಿಂದ ಕರೆದು ವಿಡಿಯೋ ಮಾಡು ಅಂತ ಮಾಡಿಸ್ತಿರೋದು. ಹೋಗ್ತಿದ್ದೀನಿ, ಅಲ್ಲಿ ಕೆಳಗಡೆ ಹೋಗಿದೆ ಅದು. ಇದೇನು ಜೇನಾ? ಇವೇನು ಜೇನಾ? ಇಲ್ಲ, ಚಿಕ್ಕವು. ಜಾಸ್ತಿ ಐತೆ, ಚಿಕ್ಕದಾಗಿ ಜೇನು. ಸೌಂಡು ಬರ್ತೈತೆ ಜೇನೆ. ಈ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ, ಅದಕ್ಕೆ ನಮ್ಮ ಅಮ್ಮನ ಫೋನ್ ಎತ್ಕೊಬಂದಿದ್ದೀನಿ. ನಮ್ಮಮ್ಮ ನನ್ನ ಮನೆ ಹತ್ರ ಇದ್ದೆ, ಫೋನ್ ತಗೊಂಡು ಬಾ, ಇಲ್ಲಿ ನವಿಲೈತೆ ಅಂತ ಕರೆದಿದ್ದು. ನಾನು ನವಿಲು ನೋಡೋಕ್ಕೆ ಬಂದು ಜೇನು ಒಳಗಡೆ ಸಿಗಾಕೊಂಡೆ ಅನಿಸುತ್ತೆ. ಜೇನೆ, ಹೋಗ್ಬಿಡ್ತೀನಿ. ಚಿಕ್ಕವು, ದೊಡ್ಡದಾದ್ರೆ ಕಚ್ಚುತ್ತೆ. ಚಿಕ್ಕವು ಕಚ್ಚುತ್ತವೆ, ಆದರೆ ಇವೇನು ಮಾಡಲಿಲ್ಲ, ಹೋಯ್ತಂಗೆ. ಅದು ಹೋಯ್ತು, ಆಗಲೇ ಹೋಯ್ತು. ಇಲ್ಲೇ ನಾವು ಅಮ್ಮನ ಮುಂದೆನೇ ಹೋಯ್ತಂತೆ, ಅದಕ್ಕೆ ನಮ್ಮಮ್ಮ ಮನೆ ಹತ್ರದಿಂದ ಕರ್ಸೈತೆ ನನ್ನ. ನಮ್ಮಮ್ಮ ಅವರು ಡ್ಯೂಟಿ ಮೇಲಿದ್ದಾರೆ, ಡ್ಯೂಟಿ. ನಮ್ಮ ಅಪ್ಪಾಜಿಯವರು ಅಲ್ಲಿ ಅವರು ಡ್ಯೂಟಿ ಮೇಲಿದ್ದಾರೆ. ಮಳೆ ಬರೋ ಆಗಿದೆ. ನೆನ್ನೆ ಚೆನ್ನಾಗಿ ಮಳೆ ಬಂದಿತ್ತೆ, ಇವತ್ತೇನು ಮಾಡುತ್ತೋ ಗೊತ್ತಿಲ್ಲ. ಬಟ್ಟೆ ಎಲ್ಲ ಎತ್ತಿಟ್ಟು ಬಂದಿದ್ದೀನಿ. ನಾನು ತಲೆನೂ ಬಚ್ಚಿಲ್ಲ, ಏನೂ ಇಲ್ಲ. ಹೆಂಗಿದೆ ಹಂಗೆ ಓಡಿ ಬಂದ್ಬಿಟ್ಟೆ. ಸ್ವಲ್ಪ ಅಲ್ಲಿ ಹಿಂಗೆ ಓಡ್ತಲ್ಲ, ಅಲ್ಲಿ ಕಾಣಿಸ್ತಷ್ಟೆ. ನಮ್ಮಮ್ಮ ಇಲ್ಲಿಂದ ಫೋನ್ ತಗೊಂಡು ಬಾ, ಇಲ್ಲಿ ನವಿಲೈತೆ ಅಂತ ಇಲ್ಲೇ ಇತ್ತದು, ಹೋಯ್ತಲ್ಲ. ಬಾ ಹೋಗೋಣ, ಗುಡುಕ್ತೈತೆ. ಇವಾಗ ಬಂತು. ನಾನಿವಾಗ ಯಾವ ಥರ ಕೂತಿದ್ದೀನಿ ನೋಡಿ. ಇಲ್ಲಿ ನಮ್ಮಮ್ಮ ಅಲ್ಲಿ, ಇನ್ನೊಂದು ಹಸು ಕಾಣಿಸ್ತಿದ್ಯಾ? ಇಲ್ಲಿ ಇದೊಂದಿದೆಯಾ? ಇನ್ನೊಂದು ಎಲ್ಲಮ್ಮ, ಇನ್ನೊಂದು ತೋರಿಸ್ತೀನಿ ರೀ. ಇವಾಗ ಕಾಣಿಸುತ್ತೆ ನೋಡಿ. ಇದು ಒಂದು ಹಸು, ಇಲ್ಲಿದೆ ಹಸು. ಇದು ಒಂದು ಹಸು. ನಾನಿಲ್ಲಿ ಕೂತಿದ್ದೀನಿ. ನಮ್ಮ ಅಪ್ಪಾಜಿ ಚಪ್ಪಲಿ. ಅಪ್ಪಾಜಿ ಒಮ್ಮ ಇನ್ನೊಂದು ಜೊತೆ ಚಪ್ಪಲಿ ಹರಿದೋಗಿದ್ವಲ್ಲ,
ಚಪ್ಪಲಿ ಹೊರ್ದಾಗಿವೆ ಅಂದರೆ ಬಂದಾಗೆಲ್ಲ ಒಂದು ಜೊತೆ ಚಪ್ಪಲಿ ಹೊರ್ದಾಕೋತಿ ಅಂತೈತೆ ನನಗೆ. ಆದರೂ ನನಗೆ ಅರ್ಜೆಂಟಿಗೆ ಸಿಕ್ಕಿದ್ದೆ ನಮ್ಮ ಅಪ್ಪಾಜಿ ಚಪ್ಪಲಿ, ಅವನೇ ಹಾಕ್ಕೊಂಡು ಓಡಿ ಬಂದ್ಬಿಟ್ಟೆ. ನೋಡಿ ಹೇಗಿದೆ ನಮ್ಮ ಊರು. ಹೀಗಿದೆ. ಇವಾಗ ಎಲ್ಲ ದನ ಹೊಡ್ಕೊಂಡು ಬರೋ ಟೈಮು. ಆ ಟೈಮಲ್ಲಿ ಇಲ್ಲಿ ಬಂದು ಕೂತಿದ್ದೀನಿ. ಹಿಂಗೆ ನಮ್ಮ ಊರಿಗೆ ಮೇನ್ ಎಂಟ್ರೆನ್ಸ್ ಏನಲ್ಲ, ಆ ಕಡೆಯಿಂದನೂ ಬರ್ಬೋದು. ನಮ್ಮ ಊರಿಗೆ ಹಿಂಗೆ ಏನೇನೋ ಮಾತಾಡಿದೆ. ನನಗೆ ಬ್ಯಾಕ್ ಕ್ಯಾಮ್ರದಲ್ಲಿ ವೀಡಿಯೋ ಮಾಡಿ ರೂಢಿನೇ ಇಲ್ಲ. ಯಾವ ಥರ ಬರುತ್ತೆ ಏನೋ ಅಂತಲೂ ಗೊತ್ತಿಲ್ಲ. ಅಲ್ಲಿ ಯಾವ ಥರ ಬರ್ತಿದೆ ಅಂತ ಕಾಣಿಸೋದು ಇಲ್ವಲ್ಲ, ಅದಕ್ಕೆ ನನಗೆ ಸ್ಟಾರ್ಟಿಂಗ್ ಅಲ್ವಾ ಫ್ರಂಟ್ ಕ್ಯಾಮ್ರನ್ನೇ ಸರಿಯಾಗಿದೆ. ಬಟ್ ಕ್ಲಾರಿಟಿ ಎಲ್ಲ ಬ್ಯಾಕ್ ಕ್ಯಾಮ್ರದಲ್ಲಿ ಚೆನ್ನಾಗಿ ಬರುತ್ತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಅದಕ್ಕೆ ಇವಾಗ ನೋಡ್ತಿದ್ದೀನಿ. ಇವಾಗ ಟೈಮು ಸಂಜೆ 5 ಗಂಟೆ ಆಗಿದೆ. ಎಲ್ಲ ದನ ಹಿಡ್ಕೊಂಡು ಹೋಗೋ ಟೈಮು. ಆ ಟೈಮಲ್ಲಿ ಇಲ್ಲಿ ಬಂದು ಕೂತಿದ್ದೀನಿ. ನಮ್ಮ ದೊಡ್ಡಮ್ಮ ಬತ್ತವರಲ್ಲಿ ಯಾವಾಗಲೂ ನನ್ನ ಊರಿಗೆ ಬಂದಾಗೆಲ್ಲ ಹೇಳ್ತಿರ್ತಾರೆ, ಬರೀ ನೀನು ದನ ಹೊಡ್ಕೊಂಡು ಹೋಗೋರು, ಕುರಿ ಮೇಯ್ಸೋರ್ನೆಲ್ಲ ವೀಡಿಯೋ ಮಾಡಾಕ್ತೀಯ ಅಂತ. ಇವಾಗ ಬತ್ತವ್ರೆ, ಅವ್ರಿಗೆ ಮಾಡ್ತೀನಿ ನೋಡಿ. ವಿಡಿಯೋ ಮಾಡ್ತೀನಿ. ನಮ್ಮ ದೊಡ್ಡಮ್ಮ ಬಂದು ಅಲ್ಲಿ ಬರ್ತಿದ್ದಾರೆ ನೋಡಿ ಹಿಂದೆ, ಅವರು ನಮ್ಮ ದೊಡ್ಡಮ್ಮ. ನೋಡಿದರೆ ಪಕ್ಕ ಕೇಳ್ತಾರೆ, ಈಗ ಏನಾದರೂ ಬೈದು ಹೋಯ್ತಾರೆ. ಇವರೇ ನಮ್ಮ ದೊಡ್ಡಮ್ಮ ಕಾಣಿಸ್ತಿದ್ದಾರ? ಇಲ್ಲ, ಇತ್ತಾಗ ಒಂಚೂರು ಹಿಂಗೆ ಐತೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಈ ಫೋನಲ್ಲಿ ವಿಡಿಯೋ ಮಾಡ್ತಿದ್ದೆ, ಇದರಲ್ಲೂ ಸ್ಟೋರೇಜ್ ಖಾಲಿ ಆಯಿತು. ಬತ್ತೈತಲ್ಲ ಈಗ. ನಮ್ಮ ದೊಡ್ಡಮ್ಮ ಮಾತಾಡ್ತಿದ್ದಾಗಲೇ ಹೋಯ್ತು. ಮಾತಾಡಿಸ್ತಿತ್ತು ನಮ್ಮ ದೊಡ್ಡಮ್ಮ ನನ್ನ. ಈಗ ನಮ್ಮ ಕೆಲಸ ಹೂವು ಹಿಡ್ಕೊಂಡು ಹೋಗೋದು. ಆ ಕಡೆ ಕಾಣಿಸ್ತಿದ್ದೀನ ನೋಡು, ಹೆಲ್ಪ್ ಮಾಡು ಬಿಚ್ಚಕ್ಕೆ. ನೋಡಿ ನಮ್ಮ ದೊಡ್ಡಮ್ಮ ಅಲ್ಲ ಏನು ನನ್ನ ಕತ್ತು ಉಳ್ಕಿತ್ತು. ಹಿಂಗೆ ತಿರುಗ್ಸೋಕ್ಕೆ ಆಗ್ತಿಲ್ಲ ಲೆಫ್ಟ್ ಸೈಡ್ಗೆ, ರೈಟ್ ಸೈಡ್ಗೆ ಏನು ಅನ್ನಿಸ್ತಿರ್ಲಿಲ್ಲ. ಲೆಫ್ಟ್ಗೆ ಫುಲ್ಲು ಒಂದು ಚೂರು ಹಿಂಗೆ ಕತ್ತು ಆಡ್ಸೋಕ್ಕಾಗ್ತಿರ್ಲಿಲ್ಲ, ಹಂಗಾಗಿತ್ತು. ಮೊನ್ನೆ ರಾತ್ರಿ ಚೆನ್ನಾಗೇ ಮಲಗಿದ್ದೀನಿ, ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಹಂಗಾಗಿತ್ತು. ಆಮೇಲೆ ಮತ್ತೆ ಅದೇ ಕತ್ತಲ್ಲಿ ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಒಂದೇ ಕಡೆಗೆ ಹಿಂಗೆ ನೋಡಿ ಮತ್ತೆ ಇನ್ನೂ ಜಾಸ್ತಿ ನೋವಾಯಿತು. ಆಮೇಲೆ ರಜಾ ಹಾಕ್ಬಿಟ್ಟು ರೆಸ್ಟ್ ಮಾಡಿದೆ. ಆದ್ರೂ ಫುಲ್ ಕಮ್ಮಿ ಆಗಿಲ್ಲ, ಸ್ವಲ್ಪ ಇಲ್ಲಿವರೆಗೂ ತಿರ್ಗಿಸ್ತೀನಿ. ಫುಲ್ ಆ ಕಡೆಗೆ ಹಿಂಗೆ ಇಲ್ಲಿ ತಿರ್ಗೋಕ್ಕಾಗೋದಿಲ್ಲ. 6:30 ಅಲ್ಲ 5:30 ಬರ್ತಿಲ್ಲ. ಇದು ಇದಕ್ಕೂ ಮೇಯ್ಕೊಂಡು ಬರೋದು. ಎಲ್ಲರದ್ದು ಹಸುಗಳೆಲ್ಲ ಮನೆ ಹತ್ರ ಹೋಗಾಯ್ತು. ಹೋಗಿ ಆ ಹಸುದ ಹಾಲು ಕರಿಬೇಕು. ನಾನಲ್ಲ, ನಮ್ಮ ಅಪ್ಪಾಜಿ ನಮ್ಮಮ್ಮ ಕರೀತಾರೆ. ಅಲ್ಲಿದ್ದಾರೆ ನಮ್ಮಮ್ಮ. ಇದು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ, ಯಾವ ಥರ ಬರುತ್ತೆ ಏನೂ ಗೊತ್ತಿಲ್ಲ. ಈ ಹಸುಗೆ ಏನು ಮಾಡ್ಬೇಕು ಹೇಳಿ? ಟೈಮ್ ಆಗೈತೆ, ಮನೆಗೆ ಹೋಗೋಕ್ಕೆ ಬರ್ತಿಲ್ಲ. ಬಾ. ಮತ್ತೆ ಅಲ್ಲೇ ಹೆಂಗಿದ್ರು ನಮ್ಮಿಬ್ಬರಿಗೂ ಕೆಲಸ ಇಲ್ಲ. ನಿಧಾನಕ್ಕೆ ಹೋಗೋಣ ಬಾ, ಸಾಕು. ಲೊಕೇಶನ್ ಶಿಫ್ಟ್ ಆಯ್ತು ಈಗ, ಅಲ್ಲಿಂದ ಇಲ್ಲಿಗೆ. ಇಲ್ಲಿಂದ ಮನೆವರೆಗೂ ಕರ್ಕೊಂಡು ಹೋಗ್ಬೇಕೀಗ. ಮಗ
ಆಚಾರ್ರು ಬಂದಾರೆ ಈಗ. ಯಾವಾಗಲೂ ಯೂಟ್ಯೂಬಲ್ಲಿ ಆಡ್ತಾನೇ ಇರುತ್ತೆ. ಆಚಾರ್ಯ ಏನಕ್ಕೆ ಬಂದಿದ್ರು ಅಂದರೆ ಈ ಕುತ್ಕೊಳ್ಳೋ ಮಡೆ ಮಾಡೋಕ್ಕೆ. ಇದು ಎತ್ತರ ಆಗಿತ್ತು, ಇಷ್ಟಿರಲಿಲ್ಲ, ಇನ್ನೂ ಎತ್ತರ ಆಗಿತ್ತು. ನಾನು ಕಟ್ ಮಾಡಿಸಿದ್ದು ಪಾತ್ರೆ ಬಟ್ಟೆ ತೊಳೆಯೋಕೆ ಇಲ್ಲಿ ಕುತ್ಕೊಳ್ಳೋಕೆ ಚೆನ್ನಾಗಿರಲ್ಲ. ನಾನು ಹೇಳಿಲ್ವ ಹಾಲು ಕರಿಯೋಕೆ ಚೆನ್ನಾಗಿರುತ್ತೆ, ಇದಕ್ಕೆ ಆಗಲ್ಲ ಅಂತ. ಸರಿ ಆಯ್ತು ಈಗ ನೋಡಿ ನಮ್ಮ ಅಪ್ಪಾಜಿ ಮಾಡಿರೋ ಇವೆಲ್ಲ. ಆ ಯೂಟ್ಯೂಬಲ್ಲಿ ಆಡ್ ಮಾತ್ರ ಆಫ್ ಮಾಡೋಲ್ಲ. ಇಷ್ಟು ನನ್ನ ಬಟ್ಟೆ ಬಿದ್ದು ನಿನ್ನೆ ನಮ್ಮೂರಲ್ಲಿ ಸಖತ್ ಮಳೆ ಬಂತು. ಸಖತ್ ಅಂದರೆ ಸಖತ್ ಜೋರಾಗಿ ಮಳೆ ಬಂತು. ಮೊನ್ನೆ ಅಲ್ಲ, ಅದರ ಹಿಂದಿನ ದಿನ ಅನಿಸುತ್ತೆ, ಅವತ್ತು ಸಿಡ್ಲು ಹೊಡೆದು ನಮ್ಮ ತಿನ್ನಬಾರ್ದಂತ ಇವತ್ತು ಹಲಸಿನಣ್ಣು ತಿಂದಿದ್ದೀನಿ. ನಾಳೆಗೆ ಚೆನ್ನಾಗಿರಲ್ಲ, ಮತ್ತಿನ್ನೊಂದು ದಿನ ತಂದು ಕೊಡಲ್ಲ, ಇನ್ನೂ ಮಾಡೋಂಗಿಲ್ಲ. ತಂದು ಕೊಟ್ಟಾಗ ತಿಂದಿಲ್ಲ ಅಂದರೆ ಮತ್ತೆ ಯಾಕೆ ತಂದು ಕೊಡ್ತಾರೆ ಅಲ್ವಾ? ನಾವು ಲಾಸ್ಟ್ ಟೈಮ್ ಬಂದಾದರೂ ಹಿಂಗೆ ಆಗಿತ್ತು. ತಂದು ಕೊಟ್ಟಿತ್ತು ನಮ್ಮ ಅಪ್ಪಾಜಿ, ಅವತ್ತು ಏನೋ ತಿಂದಿದ್ದೆ ಅಂತ ತಿಂದಿರಲಿಲ್ಲ, ಇವತ್ತು ತಿನ್ನಂಗಿಲ್ಲಂತೆ. ನಾನಿವತ್ತು ವೀಡಿಯೋ ಮಾಡ್ತಿರೋದಕ್ಕೆ ಮೇಯ್ನ್ ರೀಸನ್ ಏನು ಗೊತ್ತಾ? ಆವಾಗಲಿಂದ ಹೇಳೋಣ ಅಂತಿದ್ದೆ, ಇಲ್ಲೇ ಕುತ್ಕೊಂಡು ಹೇಳ್ತೀನಿ. ಇವತ್ತು ವೀಡಿಯೋ ಮಾಡ್ತಿರೋದಕ್ಕೆ ಮೇಯ್ನ್ ರೀಸನ್ ನಮ್ಮಮ್ಮ. ನಾನು ಬಂದಾಗಿಂದ ನೋಡ್ತಿದ್ದೀನಿ, ಆ ಕಡೆ ಮನೇಲಿದ್ದಾರೆ. ಡೈಲಿ ಮಿಸ್ ಮಾಡ್ದೇ ನಂದು ಯೂಟ್ಯೂಬಲ್ಲಿರ್ಬೋದು, ಇನ್ಸ್ಟಾಗ್ರಾಮಲ್ಲಿರ್ಬೋದು ವೀಡಿಯೋಸು ಪದೇ ಪದೇ ನೋಡ್ತಿರ್ತಾರೆ. ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ನಾನು. ಅವ್ರಿಗೆ ಒಂಥರ ಖುಷಿ ವಿಡಿಯೋ ಮಾಡಿದ್ರೆ. ನಾನು ಹಾಕ್ತಾನೇ ಇಲ್ವಲ್ಲ. ಆವಾಗ ನಾನು ಬೆಂಗಳೂರಲ್ಲಿದ್ದರೂ ಅಷ್ಟೇ, ವೀಡಿಯೋ ಮಾಡಿಲ್ವಾ, ವೀಡಿಯೋ ಹಾಕಿಲ್ವಾ, ಇವತ್ತೇನು ಹಾಕಿದೀಯಾ ಅಂತೆಲ್ಲ ಕೇಳ್ತಾನೆ ಇರ್ತಾರೆ. ಫಸ್ಟು ಬರೀ ಯೂಟ್ಯೂಬಲ್ಲಿ ನೋಡ್ತಿದ್ರು, ಇವಾಗ ಇನ್ಸ್ಟಾಗ್ರಾಮಲ್ಲೂ ನೋಡ್ತಾರೆ. ಅವ್ರಿಗೋಸ್ಕರ ಅಂತಲೇ ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ನಾನು ಆವಾಗಲೇ ಹೇಳಿದೆ ನೋಡಿ, ನಮ್ಮಮ್ಮ ಫೋನ್ ತಗೋಬಾ ಅಂತ ಕರೆದ್ರು. ಆವಾಗ ಹೋಗ್ತಿರ್ಲಿಲ್ಲ, ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ, ಮಾಡ್ತಿರ್ಲಿಲ್ಲ. ಇವಾಗಲೂ ವೀಡಿಯೋಸ್ ಡಿಲೀಟ್ ಮಾಡಿ ವೀಡಿಯೋ ಮಾಡ್ತಿದ್ದೀನಿ. ನಿಮಗೂ ಇಷ್ಟ ಆಗ್ತಿದೆಯಾ? ನಾನು ಕಂಟಿನ್ಯೂ ಮಾಡಲಾ? ನನಗೆ ಟೈಮ್ ಸಿಗ್ತಿಲ್ಲ ಅಂತ ನಾನು ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಟೈಮ್ ಮಾಡ್ಕೊಂಡಾದರೂ ಮಾಡಬೇಕಂತ ಅನ್ನಿಸ್ತಿದೆ. ನಮ್ಮಮ್ಮ ನನ್ನ ವೀಡಿಯೋ ನೋಡಿ ಯಾವಾಗಲೂ ಹಂಗೆ ನೋಡ್ತಿದ್ರು. ನಾನು ಮುಂಚೆ ಬಂದಾಗಲೂ ನೋಡ್ತಿದ್ನಲ್ಲ, ಡೈಲಿ ಹಂಗೆ ನೋಡ್ತಾರೆ. ಇವತ್ತಂತೂ ಬೆಳಗ್ಗೆಯಿಂದ, ನಿನ್ನೆನೂ ಹಾಗೆ, ನಾನು ಬಂದಾಗಿಂದ ನೋಡ್ತಿದ್ದೀನಿ. ಅವ್ರ ಫೋನಲ್ಲಿ ಬೇರೆ ಯಾರ್ದು ವೀಡಿಯೋಸ್ ಇದು ಏನೂ ನೋಡಲ್ಲ. ಇದನ್ನು ವೀಡಿಯೋದೇ ನೋಡಿ. ಅಲ್ಲೇ ನಾನೇ ತಗೊಂಡು ಬಿಟ್ಟು ಬಿಟ್ಟಿತ್ತು. ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೋಡ್ತಾರೆ ಅವರು, ಮಿಸ್ ಮಾಡ್ದೇನೆ, ಆವಾಗ ಗೊತ್ತಾಗುತ್ತೆ. ಖಂಡಿತ ಮಾಡ್ತೀನಿ ಇನ್ಮೇಲಿಂದ ವೀಡಿಯೋಸ್ನ ನಮ್ಮಮ್ಮಗೋಸ್ಕರನಾದರೂ. ನಂಗೆ ಗೊತ್ತಿಲ್ಲ ಇದರಲ್ಲಿ ಏನು ಕಂಟೆಂಟ್ ಇದೆ ಈ ವಿಡಿಯೋದಲ್ಲಿ ಅಥವಾ ಏನು ಅಂತ. ನಾನು ಕಂಟೆಂಟ್ಗೋಸ್ಕರ ಯಾವ ವಿಡಿಯೋ ಮಾಡೋದಿಲ್ಲ. ಮತ್ತೆ ನಮ್ಮಮ್ಮ ಎಣ್ಣೆ